ಲೇಡೀಸ್ ಅಂಡ್ ಜೆಂಟಲ್ಮನ್, ಒಂದು ಕಾಲದ ಸಿಂಗಂ ಈಗ್ಯಾಕೋ ಸೈಲೆಂಟ್ ಆಗಿರೋ ಥರ ಕಾಣ್ತಾ ಇದೆ. ಮೋದಿಜಿ ಅಂದ್ರೆ ದೇವ್ರು ಅಂತ ಹೇಳಿ IPS ಹುದ್ದೆಗೆ ರಾಜೀನಾಮೆ ನೀಡಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಈ ಸಿಂಗಂ ಈಗ ಯಾವುದೂ ಬೇಡ, ಈ ರಾಜಕಾರಣಿಗಳ ಸಹವಾಸನೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಹಾಗಾದ್ರೆ ಈ ಸ್ಟೋರಿ ಏನು, ಸಿಂಗಂ ಕಥೆ ಏನಾಗಿದೆ, ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ಸಿಂಗಂ ಅಂದ್ರೆ ಬಿಜೆಪಿ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ಸತ್ಯ. IPS ಹುದ್ದೆ ಬಿಟ್ಟು ಬಿಜೆಪಿ ಬೆನ್ನತ್ತಿ ಹೋಗಿದ್ದಂತ ಅಣ್ಣಾಮಲೈ ಈಗ ವಿಷಾದ ಪಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಅಣ್ಣಾಮಲೈ ಅವರ ಹೆಸರನ್ನ ಹೊರಗಿಟ್ಟು ಬಿಜೆಪಿಯ ಕೇಂದ್ರೀಯ ಆಯ್ಕೆ ಸಮಿತಿ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದೆ. ಇದೇನು ಆಶ್ಚರ್ಯ ಪಡುವಂತ ವಿಚಾರವಲ್ಲ, ಯಾಕಂದ್ರೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಈಗಾಗಲೇ ಅಣ್ಣಾಮಲೈ ಹೇಳಿದ್ರು. ಬಟ್ ಈಗ ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಅಣ್ಣಾಮಲೈ ಮಾಡಿರುವಂತ ಟ್ವೀಟ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಣ್ಣಾಮಲೈ ಮಾಡಿರುವಂತ ಟ್ವೀಟ್ ಹೀಗಿದೆ: ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಘೋಷಣೆಯಾದಂಥ ಎಲ್ಲಾ ಬಿಜೆಪಿ ಅಭ್ಯರ್ಥಿಗಳಿಗೆ ನನ್ನ ಅಭಿನಂದನೆಗಳು. DMKಯ ದ್ರೋಹದಿಂದ ಬೇಸತ್ತಿರುವಂಥ ತಮಿಳುನಾಡಿನ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ನಮ್ಮ ಅಭ್ಯರ್ಥಿಗಳನ್ನ ಬೆಂಬಲಿಸುವಂತೆ ಕೋರುತ್ತಿದ್ದೇನೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಬರೆದುಕೊಂಡಿದ್ದಾರೆ. ಇದಕ್ಕೆ ಸಾಕಷ್ಟು ಜನರು ನಿಮ್ಗಿದೆಲ್ಲ ಬೇಕಿತ್ತಾ ಅಂತ ಟೀಕಿಸಿ ಕಮೆಂಟ್ ಕೂಡ ಮಾಡಿದ್ದಾರೆ. நாளைக்கு முன்னாடி எழுத்துப்பூர்வமாக இந்த தேர்தல் நான் போட்டியிட விரும்பவில்லை என்று கொடுத்திருந்தேன். மாநிலத்தினுடைய கோர் கமிட்டியில் கூட நான் என்னுடைய கருத்தை சொல்லியிருந்தேன், அந்த தேர்தலில் போட்டியிட விரும்பவில்லை அப்படின்னு. அதே போல் நம்முடைய கோர் கமிட்டியிலிருந்து மேலே போன பட்டியலில் கூட என் பெயர் கிடையாது. அதை நான் பியூஷ் கோயல்ஜி அவர்களுக்கும் ஒரு வாரத்துக்கு முன்பே கிட்டத்தட்ட இந்த மாதிரி நான் தேர்தலில் போட்டியிட விரும்பவில்லை என்கின்ற கருத்தை தெரிவித்திருந்தேன். அதே போல் பாரதிய ஜனதா கட்சியினுடைய அகில இந்திய பொதுச் செயலாளர் திரு சந்தோஷ் ஜி அவர்களுக்கும் தலைவர் திரு நிதின் நபீன் அவர்களுக்கும் என்னுடைய கருத்தை நான் சொல்லியிருந்தேன். அதனால் கட்சி என்னுடைய கருத்துக்கு மதிப்பளித்து என்னை பிரச்சாரத்துக்கு பயன்படுத்தியிருப்பது எனக்கு மகிழ்ச்சி தான். ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಎಲ್ಲಾ ಸರಿಯಾಗಿರ್ತಿದ್ರೆ ಅಣ್ಣಾಮಲೈಗೆ ಕೊಯಂಬತ್ತೂರು ಉತ್ತರದಿಂದ ಸ್ಪರ್ಧಿಸಲು ಮನಸ್ಸಿತ್ತು. ಆದ್ರೆ ಈಗ ವಾನತಿ ಶ್ರೀನಿವಾಸನ್ ಅವರನ್ನ ಕೊಯಂಬತ್ತೂರು ಉತ್ತರದಿಂದ ಕಣಕ್ಕಿಳಿಸಲಾಗಿದೆ. ಒಟ್ನಲ್ಲಿ ರಾಜಕೀಯವನ್ನ, ರಾಜಕಾರಣಿಗಳನ್ನ ನಂಬಿ ಬಂದಂತ ಅಣ್ಣಾಮಲೈ ಅವರನ್ನ ಗೊಂಬೆ ತರ ಆಟ ಆಡಿಸ್ತಾ ಇದ್ದಾರೆ. IPS ಅನ್ನ ತೊರೆದಂತ ಅಣ್ಣಾಮಲೈ ಅವರ ಮುಂದಿನ ರಾಜಕೀಯ ಜೀವನ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇರಿ ಫೋಕಸ್ ಟಿವಿ.